ರಿಪಬ್ಲಿಕ್ ಕನ್ನಡದ ಜೊತೆ ಡಿ ಗ್ಯಾಂಗ್ ಕ್ರಿಕ್ ದರ್ಶನ್ ಪುಡಾಂಗ್ಗಳಿಗೆ ಇನ್ನೂ ಕೂಡ ಬುದ್ಧಿ ಬಂದಿಲ್ವಾ? ಮಾಧ್ಯಮಗಳ ಕ್ಯಾಮೆರಾ ಎದುರು ಪುಂಡರು ಹುಚ್ಚಾಟ ಮಾಡ್ತಾ ಇದ್ದಾರೆ. ದರ್ಶನ್ ಅಭಿಮಾನಿಗಳು ಇನ್ನೂ ಕೂಡ ಹುಚ್ಚಾಟವನ್ನು ಮುಂದುವರಿಸಿದ್ದಾರೆ. ಸ್ವಲ್ಪ ಅತಿರೇಕವಾಗಿ ಆಡುವಂಥದ್ದೇನು ಅಗತ್ಯ ಇರಲ್ಲ ಅಂತ ಅನ್ಸುತ್ತೆ, ಆದರೂ ಸ್ವಲ್ಪ ಅತಿರೇಕ ಆಡ್ತಾರೆ ಅನ್ನೋವಂಥದ್ದು ನಾವು ಜರ್ನಲಿಸ್ಟ್ಗಳು ಫೇಸ್ ಮಾಡೋವಂಥದ್ದು. ನೋಡಿ ನೋಡಿ ಹೆಂಗೆ ಮಾಡ್ತಾರೆ, ಗಾಡಿ ಗುದ್ದೋದು ಇಂಥವೆಲ್ಲ ಮಾಡೋವಂಥದ್ದು ಬೇಕಾ? ಇವೆಲ್ಲ ಅಭಿಮಾನ ಇರಲಿ, ಅದು ಅವರ ಅಭಿಮಾನ, ನಾವು ಅವರ ಅಭಿಮಾನಕ್ಕೇನು ಹೇಳಕ್ಕೆ ಹೋಗಿಲ್ಲ. ಆದರೆ ಒಬ್ಬ ಕೊಲೆ ಆರೋಪಿ ಅಂತ ಹೇಳಬೇಕಾಗತ್ತೆ ನಾವು. ಸೊ ಯಾಕೆ ಮಾಧ್ಯಮಗಳ ಜೊತೆ ಯಾಕೆ ಕಿರಿಕ್ ಮಾಡ್ತಾರೆ ದರ್ಶನ್ ಅಭಿಮಾನಿಗಳು ಅನ್ನೋದು ಮಾತ್ರ ಅರ್ಥ ಆಗಲ್ಲ. ನೀನ್ ಅಡ್ಡ ಬಂದಿದ್ದು ಅಡ್ಡ ಅಲ್ಲ, ನಿಲ್ಸ್ಕೊಂಡಿದ್ದೀನಿ ಗಾಡಿನ. ಇನ್ನೂ ಕೂಡ ಪುಡಾಂಗ್ಗಳಿಗೆ ಬುದ್ಧಿ ಬಂದಿಲ್ಲ ಅಂತ ಅನ್ಸುತ್ತೆ. ಇಷ್ಟೆಲ್ಲ ಆದರೂ ಕೂಡ ಅರ್ಧಕ್ಕರ್ಧ ಈ ಥರ ಪುಡಾಂಗ್ ರೀತಿಯ ಅಭಿಮಾನದಿಂದಾನೇ, ದುರಭಿಮಾನ ಅಂತ ಹೇಳ್ಬೇಕಿದ್ರೆ ಇಂಥದ್ರಿಂದಾನೇ, ಬೇರೆಯವರಿಗೆ ತೊಂದರೆ ಮಾಡೋ ಈ ಅಭಿಮಾನದಿಂದಾನೇ ಎಲ್ಲೋ ಒಂದು ಕಡೆ ದರ್ಶನ್ಗೆ ಕೂಡ ಕೆಟ್ಟ ಹೆಸರು ಬರೋ ಅಂಥ ಕೆಲಸಗಳು ನಡೀತಾವೇನೋ ಅಂತ ಅನ್ಸುತ್ತೆ. ಎನಿವೆ, ಒಟ್ಟಿನಲ್ಲಿ ದರ್ಶನ್ ಹೆಸರಲ್ಲಿ, ಅವರ ಅಭಿಮಾನಿಗಳನ್ನ ಹೆಸರಲ್ಲಿ ರಿಪಬ್ಲಿಕ್ ಕನ್ನಡದ ಗಾಡಿ ಗುದ್ದೋ ಅಂಥದ್ದು ಅಥವಾ ಮೀಡಿಯಾಗಳ ಜೊತೆ ಕಿರಿಕ್ ಮಾಡೋ ಅಂಥ ಕೆಲಸಗಳನ್ನ ಒಂದಷ್ಟು ಜನ ಮಾಡಿದ್ದಾರೆ. ಸಾಕಷ್ಟು ಇಂಥ ಘಟನೆಗಳಂತೂ ಪದೇ ಪದೇ ನಡೆದಿದ್ದಾವೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ಓಟ್ ಯು ಸ್ಮಿತಾ. ಶಲಕ್ಷ್ಮಿ, ನೋಡಿ, ಯಾವಾಗ ಕೋರ್ಟ್ನಿಂದ ದರ್ಶನ್ ಅವರು BGS ಆಸ್ಪತ್ರೆಗೆ ಹೊರಟರು, ಆಗ ಸಹಜವಾಗಿ ಮಾಧ್ಯಮಗಳ ಕ್ಯಾಮ್ರಾಗಳು, ಎಸ್ಪೆಷಲಿ ಲೈವ್ ಇದ್ದಂತಹ ಚಾನೆಲ್ಗಳ ವೆಹಿಕಲ್ಗಳು ಕೂಡ ದರ್ಶನ್ ಅವರ ಆ ವೆಹಿಕಲ್ ಅನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇತ್ತು. ರಿಪಬ್ಲಿಕ್ ಕನ್ನಡ ವೀಕ್ಷಕರು ಕೂಡ ಗಮನಿಸಿದ ಹಾಗೆ ದರ್ಶನ್ ಅವರ ಗಾಡಿಯ ಎಕ್ಸಾಕ್ಟ್ಲಿ ಹಿಂದೆ ಇತ್ತು. ಬಟ್ ಕಂಟಿನ್ಯೂಸ್ ಆಗಿ ಕೋರ್ಟ್ನಿಂದ BGS ಆಸ್ಪತ್ರೆವರೆಗೂ ಕೂಡ ಒಂದು 2 ವೀಲರ್, ಪರ್ಟಿಕ್ಯುಲರ್ಲಿ ನೀವೇನ್ ದೃಶ್ಯದಲ್ಲಿ ಕಿರಿಕ್ ಮಾಡ್ತಾ ಇರೋ ಇಬ್ಬರು ಅರೆ ವಯಸ್ಸಿನ ಹುಡುಗರನ್ನ ಗಮನಿಸ್ತಾ ಇದ್ದೀರಿ. ಅವರಿಬ್ರು ಕೂಡ ಅಂತಂದ್ರೆ ಬಹುಶಃ ಮಾರ್ಕೆಟ್ ಫ್ಲೈಓವರ್ ನಿಂದ ಸ್ವಲ್ಪ ಹಿಂದೆ ದರ್ಶನ್ ಅವರ ಹಿಂಬಾಲಕರ ಕಾರನ್ನೇ ಹೋಗ್ಬಿಟ್ಟಿದೆ. ರೆಕಾರ್ಡ್ ಆಗಿದೆ. ರಿಪಬ್ಲಿಕ್ ಕನ್ನಡ ಲೈವ್ ಇತ್ತು ನಿರಂತರವಾಗಿ. ಆ ಸಂದರ್ಭದಲ್ಲಿ ಆ ಟೂ ವೀಲರ್ ನಲ್ಲಿ ಬರ್ತಾ ಇದ್ದ ಇಬ್ಬರು ಹುಡುಗರು ಯಾವ ರೀತಿಯಾಗಿ ಅಡ್ಡಾದಿಡ್ಡಿಯಾಗಿ ತಮ್ಮ ವಾಹನವನ್ನ ಚಲಾಯಿಸ್ತಾ ಇದ್ರು, ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಸರಿಯಾಗಿದೆ. ಆದ್ರೆ ಯಾವಾಗ BGS ಆಸ್ಪತ್ರೆಯನ್ನ ಬಂದು ದರ್ಶನ್ ತಲುಪಿದ್ರು, ಮಾಧ್ಯಮಗಳ ವಾಹನಗಳು ಕೂಡ ಬಂದು ತಲುಪಿದ್ರು. ಇದಕ್ಕಿದ್ದ ಹಾಗೆ ಬಂದ್ರು ಆ ಹುಡುಗರು. ನನ್ನ ಕಲೀಗ ಮಾದೇಶ್ ಇದ್ದ ವಾಹನದ ಹತ್ರ ಬಂದ್ಬಿಟ್ಟು ನಿಮ್ ಗಾಡಿ ನಮ್ ಗಾಡಿ ಗುದ್ದಿದೆ, ನಾವು ಪೊಲೀಸ್ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿ ಆವಾಗ ದರ್ಶನ್ ತಲುಪಿದ್ರು. ಮಾಧ್ಯಮಗಳ ವಾಹನಗಳು ಕೂಡ ಬಂದು ತಲುಪ್ತು. ಇದಕ್ಕಿದ್ದ ಹಾಗೆ ಬಂದ್ರು ಆ ಹುಡುಗರು. ನನ್ನ ಕಲೀಗ ಮಾದೇಶ್ ಇದ್ದ ವಾಹನದ ಹತ್ರ ಬಂದ್ಬಿಟ್ಟು ನಿಮ್ ಗಾಡಿ ನಮ್ ಗಾಡಿ ಗುದ್ದಿದೆ, ನಾವು ಪೊಲೀಸ್ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿ ಆವಾಜ್ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಬಟ್ ಆಸ್ ವಿ ಹ್ಯಾಡ್ ಆಲ್ ಲೈವ್ ಫುಟೇಜಸ್, ನಮ್ಮ ಹತ್ರ ಕಂಪ್ಲೀಟ್ ಆಗಿ ಅಲ್ಲಿ ನಡೆದ ಘಟನೆಯ ಎಲ್ಲ ಕಂಪ್ಲೀಟ್ ದೃಶ್ಯಗಳು ಕೂಡ ರೆಕಾರ್ಡ್ ಆಗಿದ್ದು ಕೂಡ ಆಯ್ತು, ಲೈವ್ ನಲ್ಲೂ ಹೋಗಿತ್ತು. ಹಾಗಾಗಿ ನಾವು ಕೇಳಿದ್ವಿ, ಆಯ್ತು ಯಾರ ಗಾಡಿ ಯಾರಿಗೆ ಟಚ್ ಆಗಿದೆ, ಬನ್ನಿ ಇಲ್ಲೇ ಪೊಲೀಸರಿದ್ದಾರೆ ಅವ್ರ ಹತ್ರನೇ ಹೋಗೋಣ ಅಂತ ಹೇಳಿ. ಆದ್ರೆ ಯಾವಾಗ ಮಾಧ್ಯಮ, ಅದರಲ್ಲೂ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿಗಳೆಲ್ಲರೂ ಕೂಡ ಜೋರಾಗಿ ಪ್ರಶ್ನೆ ಮಾಡಿದ್ವಿ, ಆಗ ಸೈಲೆಂಟ್ ಆಗಿ ಆಚೆ ಹೋಗಿದ್ದಾರೆ. ಬಹುಶಃ ಅನ್ಕೊಂಡಿರ್ಬೋದು ನಾವು ದರ್ಶನ್ ಅಭಿಮಾನಿಗಳು ಅಂತ ಹೇಳ್ಕೊಂಡು ಬಂದು ಮಾಧ್ಯಮದ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಹೆದರ್ ಬಿಡ್ತಾರೆ ಅಂತ ಹೇಳಿ. ಆದ್ರೆ ನಾವಿಲ್ಲಿ ಮಾಡ್ತಿರೋದು ನಮ್ಮ ಕರ್ತವ್ಯ. ರಿಪಬ್ಲಿಕ್ ಕನ್ನಡವು ಒಳಗೊಂಡಂತೆ ಎಲ್ಲಾ ಮಾಧ್ಯಮದವರು ಅವ್ರ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ದರ್ಶನ್ ಅವರ ಕುರಿತಾಗಿ ಅನೇಕ ನ್ಯೂಸ್ ವಾಚರ್ಸ್ಗೆ, ವೀಕ್ಷಕರಿಗೆ ಕುತೂಹಲ ಇರುತ್ತೆ, ಏನಾಗ್ತಿದೆ, ಎಲ್ಲಿದ್ದಾರೆ, ಕೋರ್ಟ್ನಲ್ಲಿ ಏನಾಯ್ತು, ಅದರ ನೇರ ಪ್ರಸಾರದ ಮಾಹಿತಿಯನ್ನು ಕೊಡೋದು ನಮ್ಮ ಕರ್ತವ್ಯದ ಒಂದು ಭಾಗ. ಅದನ್ನು ನಾವು ಮಾಡಿದ್ದೇವೆ. ನಮ್ಮ ಹತ್ರ ನಾನು ಮತ್ತೆ ಹೇಳಿದ ಹಾಗೆ ಕಂಪ್ಲೀಟ್ ಫುಟೇಜಸ್ ಇದೆ, ಯಾರು ತಪ್ಪು ಮಾಡಿದ್ರು, ಯಾರು ಟ್ರಾಫಿಕ್ನ ರೂಲ್ಸನ್ನು ವೈಲೇಟ್ ಮಾಡಿದ್ರು ಅಂತ ಹೇಳಿ. ಆದರೆ ಆ ಹುಡುಗರು ಬಂದು ಅಸಭ್ಯ ಭಾಷೆಯನ್ನು, ಅಸಭ್ಯವಾಗಿ ಬಾಡಿ ಲ್ಯಾಂಗ್ವೇಜನ್ನು ವರ್ತನೆ ಮಾಡಿಕೊಂಡು ನಮ್ಮ ಡ್ರೈವರ್ಗಳ ಮೇಲೆ ಹಲ್ಲೆ ಮಾಡೋ ರೀತಿಯಲ್ಲಿ ಬಂದರು. ಅದು ಕೂಡ ಕಂಪ್ಲೀಟ್ ಆಗಿ ನಾವು ಲೈವ್ನಲ್ಲಿ ತೋರಿಸಿದ್ದೀವಿ. ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೆಲ್ಲ ಆಗೋಗಿದೆ.
ಅದೇ ದರ್ಶನ್ನ ಅಭಿಮಾನಿಯೇ ಸಾವಿಗೀಡಾಗಿದ್ದಾನೆ ಅನ್ನೋ ಆರೋಪದ ಮೇಲೇನೆ ದರ್ಶನ್ ಅವರು ಜೈಲ್ ಪಾಲಾಗಿದ್ದು, ಕೋರ್ಟ್ ಅಲಿತಾ ಇರೋದು, ಈಗ ಆಸ್ಪತ್ರೆಯಲ್ಲಿ ಇರೋದು, ಹೀಗೆ ಹುಚ್ಚು ಅಭಿಮಾನಿಗಳೇನೆ ಗುಂಪು ಕಟ್ಕೊಂಡು ಹೋಗಿ ಕೊಲೆ ಮಾಡಿದ್ರು ಅನ್ನೋ ಆರೋಪ ಕೂಡ ಇರೋದು. ಇಷ್ಟೆಲ್ಲ ಆದಮೇಲೂ ಕೂಡ ದರ್ಶನ್ ಅವರ ಅಭಿಮಾನಿಗಳು ಅವರ ಅಭಿಮಾನವನ್ನ ಸಿನಿಮಾ ಥಿಯೇಟರಲ್ಲಿ ಅವರ ಚಿತ್ರ ರಿಲೀಸ್ ಆದ ಸಂದರ್ಭದಲ್ಲಿ ಆ ಸ್ಕ್ರೀನ್ನ ಮುಂದೆ ನಿಂತ್ಕೊಂಡು ಚಪ್ಪಾಳೆ ತಟ್ಟಿ ತೋರಿಸೋದು ಬೆಟರ್ ಅನ್ಸುತ್ತೆ. ಈ ರೀತಿ ಹಾದಿ ಬೀದಿ ರಂಪ ಮಾಡೋದ್ರಿಂದ ಮಾಧ್ಯಮದ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ, ಬದಲಾಗಿ ಅವರ ಸಭ್ಯತೆ, ಅವರ ಕಲ್ಚರ್ ಮತ್ತೆ ಜನರ ಮುಂದೆ ಎಕ್ಸ್ಪೋಸ್ ಆಗುತ್ತೆ ಅಂತ ಹೇಳ್ಬೋದು. ಶ್ರೀಲಕ್ಷ್ಮಿ, ಈಗ ಸ್ಮಿತಾ, ಇನ್ನೇನು ಬೇಲ್ ಮೇಲೆ ದರ್ಶನ್ ಹೊರಗಡೆ ಬಂದಿರೋದ್ರಿಂದ ಇದೆಲ್ಲ ಇನ್ನಷ್ಟು ಅತಿರೇಕಕ್ಕೆ ಹೋಗತ್ತಾ? ಈ ಹಿಂದೆ ಕೂಡ ಎಷ್ಟು ಡ್ಯಾಮೇಜ್ ಉಂಟು ಮಾಡಿತ್ತು ಅನ್ನೋಂಥದ್ದನ್ನ ನಾವು ನೋಡಿದ್ವಿ. ಈ ಅಭಿಮಾನ ಅಂತ ಹೇಳೋದೇನೆ ಅವರ ಪರಪ್ಪನ ಅಗ್ರಹಾರದ VVIP ಟ್ರೀಟ್ಮೆಂಟ್ ವಿಚಾರವನ್ನ ಬಯಲಿಗೆ ತಂದಿದ್ದೇನೆ ಈ ಹುಚ್ಚು ಅಭಿಮಾನದ ಒಂದು ವಿಚಾರ ಅಂತ. ನಾನು ದರ್ಶನ್ ಜೊತೆ ಹಿಂಗೆಲ್ಲ ಮಾಡಿದೆ ಅಂತ ಸ್ಟೇಟಸ್ ಎಲ್ಲ ಹಾಕೊಂಡು ಅದು ಎಲ್ಲ ಕಡೆ ವೈರಲ್ ಆಗಿ ಇಂಥವೆಲ್ಲ ಆಯಿತು, ಇಂಥ ಅನೇಕ ಘಟನೆಗಳು ಆಯಿತು. ಸೊ ಅದು ಇನ್ನಷ್ಟು ಅತಿರೇಕಕ್ಕೆ ಹೋಗುತ್ತಾ, ಏನು ಕತೆ ಅಂತ? ಎಕ್ಸಾಕ್ಟ್ಲಿ. ನಾವು ರಿಪಬ್ಲಿಕ್ ಕನ್ನಡದಲ್ಲಿ ಅನೇಕ ನಟಿಯರನ್ನ ಮಾತನಾಡಿಸಿದ್ವಿ, ದರ್ಶನ್ ಅವರ ಆಪ್ತರನ್ನ ಮಾತನಾಡಿಸಿದ್ವಿ. ಎಲ್ಲರ ಬಾಯಲ್ಲಿ ಬಂದಿದ್ದು ಒಂದೇ ಸಲಹೆ, ಪದ್ಧತಿ ತಿದ್ಕೊಳ್ಬೇಕು. ಜೊತೆಗಿರುವವರು ಯಾರಿದ್ದಾರೆ, ಅವ್ರು ಹೇಗಿದ್ದಾರೆ, ಜೀವನದ ಮೇಲೆ ಪರಿಣಾಮ ಯಾವ ರೀತಿ ಬೀರ್ತಿದ್ದಾರೆ, ಇದನ್ನ ದರ್ಶನ್ ಅವ್ರು ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತಾರೋ ಅಷ್ಟು ಸುಗಮವಾಗಿ ಹೋಗುತ್ತೆ ಅವ್ರ ಜೀವನ ಇನ್ಮೇಲೆ ಅಂತ ಹೇಳಿ. ಅಂದ್ರೆ ದರ್ಶನ್ ಅವರ ಆಪ್ತರೇ ಹೇಳ್ತಿದ್ದಾರೆ, ಅವರ ಅಭಿಮಾನಿಗಳ ವರ್ತನೆನೂ ಕೂಡ ಬದಲಾವಣೆ ಆಗಬೇಕು ಅಂತ ಹೇಳಿ. ಅಭಿಮಾನ ಇರಲಿ, ದರ್ಶನ್ ಅವರು ಬೇಗ ಗುಣಮುಖರಾಗಲಿ ಅಂತ ಹೇಳಿ ದೇವಸ್ಥಾನಗಳಿಗೆ ಹೋಗಲಿ, ತೆಂಗಿನಕಾಯಿ ಓಡಿಸ್ಲಿ, ಮಂಗಳಾರತಿ ಮಾಡಿಸ್ಲಿ, ಅಥವಾ ನಾನು ಆಗಲೇ ಹೇಳಿದಾಗೆ ದರ್ಶನ್ ಅವರ ಚಿತ್ರ ಬಿಡುಗಡೆ ಆದಮೇಲೆ ಇನ್ ಫ್ಯೂಚರ್ ಇನ್ ಕೇಸ್ ಗುಣಮುಖರಾಗಿ ಅವರ ಬೆನ್ನು ನೋವಿನ ಸಮಸ್ಯೆ ಎಲ್ಲ ವಾಸಿಯಾಗಿ ಮತ್ತೆ ಚಲನಚಿತ್ರದಲ್ಲಿ ಶೂಟಿಂಗ್ನಲ್ಲಿ ಭಾಗಿಯಾಗಿ ಅವ್ರ ಫಿಲಮ್ ರಿಲೀಸ್ ಆದ ಸಂದರ್ಭದಲ್ಲಿ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಸಿನಿಮಾ ಮಂದಿರಗಳಿಗೆ ಹೋಗ್ಬಿಟ್ಟು ಅಲ್ಲಿ ಶಿಲ್ಲೆ ಚಪ್ಪಾಳೆ ಹೊಡೆಯೋ ಮೂಲಕ ಅಭಿಮಾನವನ್ನು ತೋರಿಸ್ಬೇಕೇ ಹೊರತು ಈ ರೀತಿಯಾಗಿ ಪುಂಡಾಟ ಆಡೋದ್ರಿಂದ ದರ್ಶನ್ ಅವರ ಇಮೇಜ್ಗೆ ಮತ್ತೆ ಡ್ಯಾಮೇಜ್ ಮಾಡ್ತಿದ್ದಾರೆ ಅನ್ನೋದನ್ನ ಅವರ ಅಭಿಮಾನಿಗಳು ಮನಗಾಣಬೇಕಷ್ಟೇ. ಮತ್ತಷ್ಟು ಹೆಚ್ಚಾದರೆ ಏನು ಶ್ರೀಲಕ್ಷ್ಮಿ, ನಿಮಗೂ ಗೊತ್ತಿರೋ ಹಾಗೆ ನಮ್ಮ ನೆಲದ ಕಾನೂನು ಬಹಳಷ್ಟು ಗಟ್ಟಿಯಾಗಿದೆ. ಇವತ್ತು ಅಷ್ಟೇ ರಿಪಬ್ಲಿಕ್ ಕನ್ನಡ ರೆಡಿ ಆಗಿತ್ತು. ಪೊಲೀಸ್ ಕಂಪ್ಲೇಂಟ್ ನಮ್ಮದು ಯಾವುದೂ ತಪ್ಪಿಲ್ಲ ಅಂದಮೇಲೆ ಪೊಲೀಸ್ಗೆ ಹೋಗಲಿಕ್ಕೆ ಅಥವಾ ಪೊಲೀಸರ ಒಂದು ಕಂಪ್ಲೇಂಟನ್ನು ಲಾಂಚ್ ಮಾಡಲಿಕ್ಕೆ ಯಾವುದೇ ರೀತಿ ಅಭ್ಯಂತರ ಇರಲಿಲ್ಲ. ಇವತ್ತು ರಿಪಬ್ಲಿಕ್ ಕನ್ನಡ ನಾಳೆ ಇನ್ಯಾರ್ದೋ ಮೇಲೆ ಹೀಗೆ ದರ್ಪ ಮಾಡಲಿಕ್ಕೆ ಅಥವಾ ಪುಂಡಾಟಿಕೆಯನ್ನು ತೋರಿಸಲಿಕ್ಕೆ ದರ್ಶನ್ ಅಭಿಮಾನಿಗಳು ಮುಂದಾದರೆ ಅವರು ಕೂಡ ಕಾನೂನಾತ್ಮಕ ಕ್ರಮವನ್ನು ಕೈಗೊಳ್ತಾರೆ. ಮತ್ತಷ್ಟು ಕಾಂಪ್ಲಿಕೇಟೆಡ್ ಆಗುತ್ತೆ, ಮತ್ತಷ್ಟು ದರ್ಶನ್ ಅವರ ವರ್ಚಸ್ಗೆ ಡ್ಯಾಮೇಜ್ ಆಗುತ್ತೆ ಅಷ್ಟೇ. ಇದನ್ನ ದರ್ಶನ್ ಅವರ ಅಭಿಮಾನಿಗಳು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೋ ಅಷ್ಟು ಬೆಟರ್ ಅಂತ ಹೇಳಿ ಹೇಳ್ಬೋದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಸ್ಮಿತಾ ಡೀಟೇಲ್ಸ್ಗಾಗಿ. ಕೆಲಸನಾ ಎಲ್ಲ ಹೇಳ್ತೀನಿ, ಡಾಕ್ಯುಮೆಂಟ್ಸ್ ಕೊಡ್ತೀನಿ, ಬಂದು ಇಲ್ಲೇ ಪಕ್ಕದೊಳಗೆ ಬಂದ್ಬಿಡು. ನೀನೇನು